ಬ್ಯಾಂಕಿಂಗ್ ಪ್ರಪಂಚ ಹಣ ಬ್ಯಾಂಕಿಂಗ್ ವಿಚಾರಗಳಿಗೆ ಮೀಸಲಾದ ತ್ರೈಮಾಸಿಕ. ಸಂಪಾದಕರು ಪ್ರಾಚಾರ್ಯ ಎಚ್.ಎಸ್. ಕೃಷ್ಣಸ್ವಾಮಿ ಅಯ್ಯಂಗಾರ್. ಸಂಪಾದಕೀಯಗಳು. ಪ್ರಧಾನ ಕಾರ್ಯದರ್ಶಿ ಹಾಗೂ ಪ್ರಕಾಶಕ ಪ. ರಾಜಗೋಪಾಲ. ಸಮನ್ವಯ ಸಮಿತಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಕನ್ನಡ ಸಂಘಗಳು. ಕನ್ನಡ ನುಡಿ ಬಂಧುಗಳಿಗೆ ನಮನಗಳು. ಬ್ಯಾಂಕಿಂಗ್ ಪ್ರಪಂಚದ ಸಂಪಾದಕೀಯಗಳು. 1986 ಮಾರ್ಚ್ ತ್ರೈಮಾಸಿಕ. ಸಂಪಾದಕರು ಪ್ರೊಫೆಸರ್ ಎಚ್.ಎಸ್.ಕೆ. ಓದುತ್ತಿರುವವರು ರೇಣುಕಾ ದೇಸಾಯಿ. ಇದುವರೆಗೂ ಅರ್ಧವಾರ್ಷಿಕವಾಗಿದ್ದ ಬ್ಯಾಂಕಿಂಗ್ ಪ್ರಪಂಚ ಈ ಸಂಚಿಕೆಯಿಂದ ತ್ರೈಮಾಸಿಕವಾಗಿದೆ. 6 ವರ್ಷಗಳ ಹಿಂದೆ ಇದನ್ನು ಆರಂಭಿಸಿದಾಗ ಇದು ತ್ರೈಮಾಸಿಕವಾಗಿರಬೇಕೆಂಬುದೇ ಅನೇಕರ ಆಸೆಯಾಗಿತ್ತು. ಆದರೆ ಇಂಥ ಪತ್ರಿಕೆಯೊಂದಕ್ಕೆ ಕನ್ನಡಿಗರಿಂದ ಎಷ್ಟರ ಮಟ್ಟಿಗಿನ ಸ್ವಾಗತ ಪ್ರೋತ್ಸಾಹ ದೊರಕಿಯಾವೋ. ಹಣ ಬ್ಯಾಂಕಿಂಗ್ ವಿಚಾರಗಳನ್ನು ಕುರಿತು ಲೇಖನ ಬರೆಯಬಲ್ಲವರು ಹೆಚ್ಚಿನ ಸಂಖ್ಯೆಯಲ್ಲಿ ದೊರಕಿಯಾರೋ ಇಲ್ಲವೋ ಎಂದೇ ನಮ್ಮ ಚಿಂತೆಯಾಗಿತ್ತು. ಪತ್ರಿಕೆಯನ್ನು ಕೇವಲ ಹಣ ಬ್ಯಾಂಕಿಂಗ್ ವಿಚಾರಗಳಿಗೆ ಸೀಮಿತಗೊಳಿಸುವುದು ಸರಿಯಲ್ಲ ಎಂದು ಕೂಡ ಹಲವರು ಅಭಿಪ್ರಾಯಪಟ್ಟರು. ಈ ವಿಚಾರಗಳನ್ನು ಕುರಿತು ಎಷ್ಟು ಲೇಖನ ಬರೆಯುವುದು ಸಾಧ್ಯ? ಸ್ವಲ್ಪ ಕಾಲದ ಅನಂತರ ಲೇಖನಗಳಿಗೆ ವಿಷಯಗಳೇ ಇಲ್ಲದಂತ ಸ್ಥಿತಿ ಬಂದಿತು. ಆದ್ದರಿಂದ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದ ಯಾವುದೇ ವಿಷಯವನ್ನು ಕುರಿತು ಲೇಖನವಿದ್ದರೂ ಅದಕ್ಕೆ ಪತ್ರಿಕೆಯಲ್ಲಿ ಅವಕಾಶವಿರಬೇಕು ಎಂಬುದು ಇವರ ಸಲಹೆ ಆಗಿತ್ತು. ಒಂದು ದೃಷ್ಟಿಯಲ್ಲಿ ಬ್ಯಾಂಕಿಂಗಿಗೆ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಸಂಬಂಧಿಸದ ಆರ್ಥಿಕ ವಿಷಯವೇ ಇಲ್ಲವೆಂಬುದು ನಿಜವಾದರೂ ಬ್ಯಾಂಕಿಂಗಿಗೆ ನೇರವಾಗಿ ಸಂಬಂಧಿಸುವ ವಿಚಾರಗಳಿಗಷ್ಟೇ ಪತ್ರಿಕೆ ಸೀಮಿತವಾಗಿರಬೇಕು ಎಂದು ತೀರ್ಮಾನಿಸಲಾಯಿತು. ಪತ್ರಿಕೆಗೆ ಬ್ಯಾಂಕಿಂಗ್ ಪ್ರಪಂಚ ಎಂದು ಹೆಸರಿಟ್ಟ ಮೇಲೆ ಅದರಲ್ಲಿ ಇತರ ವಿಷಯಗಳನ್ನು ಕುರಿತ ಲೇಖನಗಳನ್ನು ಪ್ರಕಟಿಸುವುದು ಎಷ್ಟರ ಮಟ್ಟಿಗೆ ಉಚಿತ ಎಂಬ ಪ್ರಶ್ನೆ ಉದ್ಭವಿಸುವುದು ಸಹಜ. ಹೀಗೆಂದರೆ ಇತರ ಆರ್ಥಿಕ ವಿಚಾರಗಳಿಗೆ ಈ ಪತ್ರಿಕೆಯಲ್ಲಿ ಎಡೆ ಇರಲೇಬಾರದೆಂದೇನೂ ಅಲ್ಲ. ಬ್ಯಾಂಕಿಂಗ್ ಅಥವಾ ಹಣದ ಮೇಲೆ ತೀವ್ರ ಪರಿಣಾಮ ಬೀರುವಂಥ ಯಾವುದೇ ಅಸಾಧಾರಣ ಘಟನೆ ಅಥವಾ ವಿದ್ಯಮಾನಕ್ಕೆ ಪತ್ರಿಕೆ ಕಣ್ಣು ಮುಚ್ಚಲಾರದು. ಅಲ್ಲದೆ ಹಣ ಮತ್ತು ಬ್ಯಾಂಕಿಂಗ್ ಕಿರಿದಾದ ಕ್ಷೇತ್ರವೇನೂ ಅಲ್ಲ. ಬ್ಯಾಂಕಿಂಗ್ ಪ್ರಪಂಚ ಒಂದಕ್ಕೇ ಅಲ್ಲ, ಇಂಥ 10 ಪತ್ರಿಕೆಗಳಿಗೆ ಆಗಿ ಮೀಗುವಷ್ಟು ಲೇಖನಗಳಿಗೆ ಅದು ಸಾಮಗ್ರಿ ಒದಗಿಸಬಲ್ಲದು. ಹೀಗಿರುವಾಗ ಯಾವ ದೃಷ್ಟಿಯಿಂದಲೂ ಬ್ಯಾಂಕಿಂಗ್ ಪ್ರಪಂಚ ಸೊರಗಬೇಕಾಗುವುದಿಲ್ಲ, ಬರಡಾಗಬೇಕಾದ್ದಿಲ್ಲ ಎಂಬುದು ನಮ್ಮ ಅನಿಸಿಕೆ. ನಮ್ಮ ಅನಿಸಿಕೆ ಸುಳ್ಳಾಗಲಿಲ್ಲ. ಈ 6 ವರ್ಷಗಳಲ್ಲಿ ಬ್ಯಾಂಕಿಂಗ್ ಪ್ರಪಂಚದಲ್ಲಿ ಈ ಕ್ಷೇತ್ರದ ಅನೇಕ ಮುಖಗಳ ಪರಿಚಯ ಮಾಡಿಕೊಡಲು ಯತ್ನಿಸಲಾಗಿದೆ. ವಿಷಯಗಳಿಗೇನೂ ಕೊರತೆ ಇಲ್ಲ. ಇವನ್ನು ಕುರಿತು ಬರೆಯಬಲ್ಲ ಸಮರ್ಥರು ಎಷ್ಟು ಮಂದಿ ಇದ್ದಾರು ಎಂಬ ಪ್ರಶ್ನೆಗೂ ಪತ್ರಿಕೆ ಉತ್ತರ ನೀಡಿದೆ. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ನಿರತರಾದ, ಇದರಲ್ಲಿ ಆಸಕ್ತರಾದ ಅನೇಕ ತರುಣ ಲೇಖಕರ ಪ್ರತಿಭೆ ಈ ಪತ್ರಿಕೆಯಿಂದಾಗಿ ತೆರೆದುಕೊಂಡಿದೆ, ವಿಕಾಸಗೊಂಡಿದೆ, ಪ್ರಕಾಶಕ್ಕೆ ಬಂದಿದೆ. ಪತ್ರಿಕೆಯ ಪ್ರಕಟಣೆಯ 6 ತಿಂಗಳುಗಳ ಅವಧಿ ತೀರ ನಿಡಿದು ಎನಿಸಿದೆ. ಒಂದು ಸಂಚಿಕೆ ಪ್ರಕಟವಾದ ಮೇಲೆ ಇನ್ನೊಂದು ಸಂಚಿಕೆ ಹೊರಬೀಳುವವರೆಗೆ ಇಂಥದೊಂದು ಪತ್ರಿಕೆ ಇದೆಯೆಂಬುದನ್ನೇ ಓದುಗರು ಮರೆತು ಬಿಡುವ ಸಂಭವವುಂಟು. ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್. ಕಂಡಾಗಷ್ಟೇ ನೆನವು, ಕಾಣದಾಗ ಮರೆವು. ಇಂಥ ವೈಚಾರಿಕ ಪತ್ರಿಕೆಯೊಂದು ಕನ್ನಡದಲ್ಲಿ ನಮ್ಮ ಆಲೋಚನೆಯ ಒಂದು ಅವಿಭಾಜ್ಯ ಅಂಗವಾಗಿ ಪರಿಣಮಿಸುವಂಥ ವಾತಾವರಣ ನಾಡಿನಲ್ಲಿ ಇನ್ನೂ ಸೃಷ್ಟಿಯಾಗಿಲ್ಲ. ಕೊರವಂಜಿಯಂಥ ಜನಪ್ರಿಯ ಹಾಸ್ಯಪತ್ರಿಕೆಯೇ ನಿಂತು ಹೋಗಬೇಕಾಗಿ ಬಂದಾಗ ಅದರ ಸಂಪಾದಕರಾಗಿದ್ದ ರಾಶಿ ಅವರು ಬರೆದ ಒಂದು ಮಾತು ನೆನಪಾಗುತ್ತ. ಹೋಗಿ ಬರುತ್ತೇನೆ ಎಂದೆಯಾ, ನೀನಿದ್ದೀ ಎಂಬುದೇ ಗೊತ್ತಿರಲಿಲ್ಲವಲ್ಲ ಎಂಬುದು ಕೊರವಂಜಿಯ ನಿರ್ಗಮನದ ಸಂದರ್ಭದಲ್ಲಿ ಕನ್ನಡಿಗರ ಪ್ರತಿಕ್ರಿಯೆ. ಆದರೆ ಹಾಗೆಂದುಕೊಂಡು ನಾವಂತೂ ನಿರಾಸಕ್ತಿಯ ಧೋರಣೆ ತಳೆಯಲು ಸಿದ್ಧರಿಲ್ಲ. ಕನ್ನಡ ಓದುಗರ ಮನಸ್ಸುಗಳಿಗೆ ಲಗ್ಗೆ ಹಾಕುವುದೇ ನಮ್ಮ ಸಂಕಲ್ಪ. 6 ತಿಂಗಳ ಅವಧಿ ತುಂಬ ನೀಡಿದಾದರೆ 3 ತಿಂಗಳಿಗೊಮ್ಮೆ ಪ್ರಕಟಿಸುವ ಹಠ. ತ್ರೈಮಾಸಿಕವಾಗಿರುವುದರಿಂದ ಕೆಲವು ಅನುಕೂಲಗಳುಂಟು.
ಓದುಗರ ನೆನಪಿನ ತೆರೆಯ ಮೇಲಿಂದ ದೀರ್ಘಕಾಲ ಮರೆಯಾಗದಿರುವುದೊಂದೇ ಅನುಕೂಲವಲ್ಲ. ಕ್ರಮೇಣ ಪತ್ರಿಕೆಯ ಪುಟಗಳನ್ನು ಹೆಚ್ಚಿಸಿ ಹೆಚ್ಚು ಹೆಚ್ಚು ಲೇಖನಗಳಿಗೆ ಅವಕಾಶ ಮಾಡಿಕೊಡುವುದು ಸಾಧ್ಯವಾಗುತ್ತದೆ. 6 ತಿಂಗಳ ಅವಧಿಯಲ್ಲಿ ಪ್ರಕಟವಾಗುವ ಕೆಲವು ಲೇಖನಗಳು ಬೆಳಕು ಕಾಣುವ ವೇಳೆಗೆ ಹಳತಾಗುವ ಸಂಭವವಿತ್ತು. ಲೇಖನಗಳನ್ನು ಬರೆದಂದಿನಿಂದ ಅವು ಪ್ರಕಟವಾಗುವ ವೇಳೆಗೆ ಆ ವಿಷಯಗಳಿಗೆ ಸಂಬಂಧಿಸಿದಂತೆ ಅನೇಕ ಬೆಳವಣಿಗೆಗಳು, ಬದಲಾವಣೆಗಳು ಆಗುವುದು ಸಾಧ್ಯವಿತ್ತು. ಹಣ ಹಾಗೂ ಬ್ಯಾಂಕಿಂಗ್ ಸದಾ ತಳಮಳಿಸುವ ಕ್ಷೇತ್ರ, ಸದಾ ಪರಿವರ್ತನಶೀಲವಾದ ಕ್ಷೇತ್ರ. ಪತ್ರಿಕೆಯನ್ನು ತ್ರೈಮಾಸಿಕವಾಗಿ ಮಾಡಿರುವುದರಿಂದ ಲೇಖನದ ಬರವಣಿಗೆಯ ಕಾಲಕ್ಕೂ ಅದರ ಪ್ರಕಟಣೆಯ ಕಾಲಕ್ಕೂ ಅಂತರ ಕಡಿಮೆಯಾಗುತ್ತದೆ. ಸಂಪಾದಕೀಯ ಬರಹವು ಸಂಚಿಕೆಯ ಪ್ರಕಟಣೆಯ ದಿನಕ್ಕೆ ಹೆಚ್ಚು ಹತ್ತಿರದಾಗಿರುವುದು ಸಾಧ್ಯ. ಆದರೆ ಬದಲಾವಣೆಯಿಂದ ಪತ್ರಿಕೆಯ ಆರ್ಥಿಕ ತೊಂದರೆಗಳು ಅಧಿಕವಾಗುವುವೆಂಬುದನ್ನು ನಾವು ಮರೆತಿಲ್ಲ. ಬ್ಯಾಂಕಿಂಗ್ ಪ್ರಪಂಚ ವಾಣಿಜ್ಯೋದ್ದೇಶದ ಪ್ರಕಟಣೆಯಲ್ಲ. ಪತ್ರಿಕೆಯ ಲೇಖಕರು, ಸಂಪಾದಕರು, ಪ್ರಕಾಶಕರು ಕೇವಲ ಕನ್ನಡದ ಹಾಗೂ ಬ್ಯಾಂಕಿಂಗಿನ ಅಭಿಮಾನದಿಂದಾಗಿಯೇ ಈ ಕಾರ್ಯದಲ್ಲಿ ಪ್ರವೃತ್ತರಾಗಿದ್ದಾರೆ. ಆದರೆ ಅಭಿಮಾನ ಎಂಬ ಮಾತನ್ನು ಕೆಲವರಾದರೂ ತಪ್ಪಾಗಿ ಅರ್ಥ ಮಾಡಿಕೊಳ್ಳುವ ಸಾಧ್ಯತೆಯುಂಟು. ಒಂದು ಮಾತನ್ನು ಲೋಕ ಹೊಲಗೆಡಿಸಿಕೊಂಡಿರುವುದು ಎನ್ನುತ್ತಾನೆ ಶೆಲಿ. ಒಂದು ಭಾವದ ಹೃದಯವರಿಯದೆಯೇ ಜೆರೆಯುವುದು, ಜೆರೆಯಬೇಡದನು ನೀನು ಎಂಬುದು ಕವಿಯ ಹಾರೈಕೆ. ಕನ್ನಡದ ಅಭಿಮಾನವೆಂದರೆ ದುರಭಿಮಾನವೆಂದೇ ಅನೇಕರ ಭಾವನೆ. ಆದರೆ ಬ್ಯಾಂಕಿಂಗ್ ಪ್ರಪಂಚದಂಥ ಪತ್ರಿಕೆಯೊಂದು ಭಾರತದ ಬೇರಾವ ಭಾಷೆಯಲ್ಲೂ ಇಲ್ಲವೆಂಬುದು ನಮ್ಮ ತಿಳುವಳಿಕೆ. ಹಣ ಮತ್ತು ಬ್ಯಾಂಕಿಂಗ್ ಕುರಿತ ಸಂಕೀರ್ಣ ವಿಚಾರಗಳನ್ನು ಕೂಡ ಕನ್ನಡದಲ್ಲಿ ಚಿಂತಿಸುವ, ಚರ್ಚಿಸುವ, ಅಭಿವ್ಯಕ್ತಿಸುವ ಸಾಮರ್ಥ್ಯ ದೊರಕಿಸಿಕೊಡಲು ಬ್ಯಾಂಕಿಂಗ್ ಪ್ರಪಂಚ ಶ್ರಮಿಸುತ್ತಿದೆ. ಬಹುಮಟ್ಟಿಗೆ ಯಶಸ್ವಿಯಾಗಿದೆ ಎಂಬುದು ಎಲ್ಲ ಕನ್ನಡಿಗರು ಅಭಿಮಾನ ಪಡಬೇಕಾದ ಸಂಗತಿ. ಆದರೆ ನಮ್ಮ ಅನೇಕ ದಾರಿದ್ರ್ಯಗಳ ಪೈಕಿ ಅಭಿಮಾನ ದಾರಿದ್ರ್ಯವೂ ಒಂದು. ಬೇರೆ ಭಾಷೆಯೊಂದರಲ್ಲಿ ಇಂಥ ಕೆಲಸವೊಂದು ನಡೆದಿದ್ದರೆ ಅಲ್ಲಿಯ ಜನ ಅದನ್ನು ಮಾಳಿಗೆಯ ಮೇಲಿಂದ ಸಾರಿಕೊಳ್ಳುತ್ತಿದ್ದರು. ಹೀಗೆಂದರೆ ಇದಕ್ಕೆ ಪ್ರಚಾರವನ್ನು ಬಯಸಿ ನಾವು ಈ ಮಾತು ಹೇಳುತ್ತಿಲ್ಲ. ಬೇಕಾದ್ದು ಇಂಥದ್ದೊಂದು ಕೆಲಸ ಆಗುತ್ತದೆ ಎಂಬುದನ್ನು ಕಾಣುವ ಔದಾರ್ಯ, ಈ ಕೆಲಸದ ಫಲ ಪಡೆದುಕೊಳ್ಳುವ ಜಾಣತನ, ವಿವೇಕ ಎನಿತನೋರಲ್ದು ಪೇಳ್ವ ಕವಿಯೇವನ್ ಅದನ್ ಮೆಚ್ಚಬಲ್ಲವರನ್ ಅರಸಲ್ಕೆ ವೇಳ್ಪುದು ಕಟ್ಟೆಯುಮೆನೋ ಮಾಲೇಗಾರನ ಪೋಸಬಾಸಿಂಗಂ ಮುಡಿವ ಭೋಗಿಳಿಲ್ಲದಿದ್ದೊಡೆ ಬಾಡಿಪೋಗುದೇ ಎನ್ನುತ್ತಾನೆ ಕವಿ ಜನ್ನ. ಈ ಮಾತು ಕಾವ್ಯಕ್ಕೆ ಮಾತ್ರ ಸಲ್ಲುವುದಲ್ಲ, ಎಲ್ಲ ಬರವಣಿಗೆಗೂ ಸಲ್ಲುವಂತಹದ್ದು. ಕನ್ನಡದಲ್ಲಿ ಆಗುತ್ತಿರುವ ಈ ಕೆಲಸವನ್ನು ಕಂಡು ಮೆಚ್ಚಿ ಇದರ ಪ್ರಯೋಜನ ಪಡೆದುಕೊಳ್ಳುವ ಜನರ ಸಂಖ್ಯೆ ಹೆಚ್ಚುವ ಕಾಲವನ್ನು ಎದುರು ನೋಡುತ್ತಾ ಪ್ರಯತ್ನ ಮುಂದುವರಿಸುವ ಸಂಕಲ್ಪ ನಮ್ಮದು. ಬ್ಯಾಂಕಿಂಗ್ ಪ್ರಪಂಚ ತ್ರೈಮಾಸಿಕವಾಗಿ ಇರುವುದರಿಂದಲೂ ಕಾಗದ ಮುದ್ರಣ ವೆಚ್ಚ ಅಧಿಕವಾಗಿರುವುದರಿಂದಲೂ ಪತ್ರಿಕೆಯ ವಾರ್ಷಿಕ ಹಾಗೂ ಆಜೀವ ಚಂದಾದರಗಳನ್ನು ಏರಿಸುವುದು ಅನಿವಾರ್ಯವಾಗಿದೆ. ಪತ್ರಿಕೆಯನ್ನು ಉದ್ದಕ್ಕೂ ತಮ್ಮದೆಂದು ಪೋಷಿಸುತ್ತಾ ಬರುತ್ತಿರುವ ಅಭಿಮಾನಿ ಬಳಗದವರು ನಮ್ಮ ಈ ತೀರ್ಮಾನಕ್ಕೆ ಒಪ್ಪಿಗೆ ನೀಡಿ ಮುಂದೆಯೂ ಇದಕ್ಕೆ ಪೋಷಣೆ ನೀಡುವರೆಂದು ತಮ್ಮ ಮಿತ್ರರನ್ನು ಪತ್ರಿಕೆಯ ಚಂದಾದಾರನಾಗಿ ಮಾಡುವರೆಂದು ನಂಬಿದ್ದೇವೆ. ತ್ರೈಮಾಸಿಕ ಪತ್ರಿಕೆಯಲ್ಲಿ ಇನ್ನೂ ಹೆಚ್ಚು ಉಪಯುಕ್ತವಾದ ಹಾಗೂ ವೈವಿಧ್ಯಪೂರಿತವಾದ ಲೇಖನಗಳನ್ನು ಪ್ರಕಟಿಸುವುದು ನಮ್ಮ ಉದ್ದೇಶ. ಹಣ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿನ ಇತ್ತೀಚಿನ ಬೆಳವಣಿಗೆಗಳನ್ನು ಕುರಿತ ವಿದ್ವತ್ಪೂರ್ಣ ಹಾಗೂ ಸಂಶೋಧನಾತ್ಮಕ ಬರಹಗಳ ಜೊತೆಗೆ ಈ ಕ್ಷೇತ್ರದ ಪರಿಚಯ ಮಾಡಿಕೊಳ್ಳ ಬಯಸುವವರಿಗಾಗಿ ಕೆಲವು ಸರಳ ಲೇಖನಗಳನ್ನು ಕನ್ನಡದಲ್ಲಿ ಹಣ ಬ್ಯಾಂಕಿಂಗ್ ಕುರಿತಂತೆ ಚಿಂತನ, ವ್ಯವಹಾರ, ಅಭಿವ್ಯಕ್ತಿ ಸಾಧ್ಯವಾಗುವಂತೆ ನೆರವಾಗುವ ಲೇಖನಗಳನ್ನು ಪ್ರಕಟಿಸಲು ಹೆಚ್ಚು ಹೆಚ್ಚು ಪ್ರಯತ್ನ ನಡೆಸಲಾಗುತ್ತದೆ. ಕನ್ನಡದಲ್ಲಿ ಬ್ಯಾಂಕಿಂಗ್ ವ್ಯವಹಾರವನ್ನು ನಡೆಸಲು ಇರುವ ಅಥವಾ ಒದಗಿ ಬರುವ ಅಡ್ಡಿ ಆತಂಕಗಳ ನಿವಾರಣೆ, ವಾಚಕರೊಂದಿಗೆ ಸಂವಾದ, ಚರ್ಚಾ ವೇದಿಕೆ, ಬ್ಯಾಂಕಿಂಗಿಗೆ ಸಂಬಂಧಿಸಿದಂತೆ ನ್ಯಾಯಾಲಯದ ತೀರ್ಪುಗಳು ಮುಂತಾದ ನಾನಾ ಅಂಕಣಗಳನ್ನು ಕ್ರಮೇಣ ತೆರೆಯಬೇಕೆಂಬ ಯೋಚನೆ ಇದೆ. ಇವುಗಳ ಯಶಸ್ಸು ಬಹಳ ಮಟ್ಟಿಗೆ ಓದುಗರನ್ನೇ ಅವಲಂಬಿಸಿದೆ ಎಂಬುದು ನಿರ್ವಿವಾದ.
ಎರಡೂ ಕೈ ಸೇರಿದರೆ ಮಾತ್ರವೇ ಚಪ್ಪಾಳೆ. ಒಂದೇ ಕೈಯಿಂದ ಅದು ಸಾಧ್ಯವಾದೀತೆ? 1985ರಲ್ಲಿ ಬ್ಯಾಂಕಿಂಗ್. 1985 ಅನೇಕ ದೃಷ್ಟಿಗಳಿಂದ ಗಮನಾರ್ಹವಾದ್ದು. ಇದನ್ನು ಬ್ಯಾಂಕಿಂಗ್ ಬೆಳವಣಿಗೆಯ ಜಲವಿಭಾಗ ರೇಖೆಯ ವರ್ಷ ಎಂದು ಕರೆಯಬಹುದು. 6ನೆಯ ಪಂಚವಾರ್ಷಿಕ ಯೋಜನೆಯ ಅವಧಿ ಈ ವರ್ಷದ ಮಾರ್ಚ್ ತಿಂಗಳೊಂದಿಗೆ ಕೊನೆಗೊಂಡು ಏಪ್ರಿಲ್ನಲ್ಲಿ 7ನೆಯ ಯೋಜನೆ ಆರಂಭವಾಯಿತು. ಪ್ರಮುಖ ಬ್ಯಾಂಕುಗಳ ರಾಷ್ಟ್ರೀಕರಣದೊಂದಿಗೆ ಬೃಹತ್ತಾಗಿ ಬೆಳೆಯತೊಡಗಿದ ಬ್ಯಾಂಕಿಂಗ್ ವ್ಯವಸ್ಥೆಯ ಗುಣಾತ್ಮಕ ಅಭಿವರ್ಧನೆಯ ಬಗ್ಗೆ ಆಲೋಚನೆ ತೊಡಗಿದ್ದು 1985ರಲ್ಲಿ. ಬ್ಯಾಂಕ್ ಶಾಖೆಗಳ ಸಂಖ್ಯೆ ಗಮನಾರ್ಹವಾಗಿ ಅಧಿಕವಾಗಿದ್ದಾಗ್ಯೂ ಅತಿವ್ಯಾಪ್ತಿ, ಅವ್ಯಾಪ್ತಿಗಳ ದೋಷ ಲೋಪಗಳ ನಿವಾರಣೆ ಅಗತ್ಯವೆಂಬುದು ವಿಶೇಷವಾಗಿ ಮನವರಿಕೆಯಾಗುತ್ತಿರುವುದು ಒಂದು ಶುಭ ಚಿಹ್ನೆ. ಸಾಮಾಜಿಕ ಬ್ಯಾಂಕಿಂಗಿನ ಉದ್ದೇಶ ಸಾರ್ಥಕವಾಗುತ್ತಿದೆಯೇ ಎಂಬುದರ ಕಡೆಗೂ ಆಲೋಚನೆ ಹರಿಯುತ್ತಿದೆ. ಬ್ಯಾಂಕುಗಳ ಉತ್ಪಾದಕತೆ, ಲಾಭಪ್ರದತೆ, ಸೇವೆಯ ಉತ್ತಮಿಕೆ ಇವು ಕಡೆಗಣಿಸುವಂತಹ ಅಂಶಗಳೇನಲ್ಲ. ಬ್ಯಾಂಕುಗಳು ನೀಡುತ್ತಿರುವ ಸೇವೆಗೆ ಪ್ರತಿಯಾಗಿ ವಿಧಿಸಲಾಗುತ್ತಿದ್ದ ಶುಲ್ಕದ ಪುನರ್ವಿಮರ್ಶೆಯಾದ್ದು ಕಳೆದ ವರ್ಷದ ಒಂದು ಮುಖ್ಯ ಘಟನೆ. ಗ್ರಾಹಕ ಸೇವೆಯ ವಿಚಾರವೂ ವಿಶೇಷವಾಗಿ ಚರ್ಚೆಗೆ ಒಳಪಡುತ್ತಿರುವ ಸಂಗತಿ. 1984ಕ್ಕೆ ಹೋಲಿಸಿದರೆ 1985ರಲ್ಲಿ ಬ್ಯಾಂಕ್ ಠೇವಣಿಗಳ ಬೆಳವಣಿಗೆಯ ದರ ಗಮನಾರ್ಹವಾಗಿ ಏರಲಿಲ್ಲವಾದಾಗ್ಯೂ ಠೇವಣಿಗಳ ಬೆಳವಣಿಗೆಯ ಮೊತ್ತವನ್ನು ಪರಿಗಣಿಸಿದಾಗ ಅದು ಹಿಂದಿನ ವರ್ಷದ್ದಕ್ಕಿಂತ ಸುಮಾರು 2,000 ಕೋಟಿ ರೂಪಾಯಿಗಳಿಗಿಂತ ಅಧಿಕವಾಗಿತ್ತು. ಹಿಂದಿನ ವರ್ಷ ಪರಿಬದ್ಧಿಸಲಾಗಿದ್ದು ಬಿಡುಗಡೆ ಮಾಡಲಾದ ಹಣವನ್ನೂ ಸೇರಿಸಿದರೆ ಬ್ಯಾಂಕುಗಳ ವಶದಲ್ಲಿದ್ದ ಸಾಲ ನೀಡಲು ಒದಗಿ ಬಂದಿದ್ದ ಹಣ ಕಡಿಮೆಯೇನಲ್ಲ. ಪರಿನಿಯತ ದ್ರವತ್ವ ಅನುಪಾತವನ್ನು ಏರಿಸಲಾಗಿದ್ದರೂ ಬ್ಯಾಂಕುಗಳ ಬಳಿ ಹಣ ದಂಡಿಯಾಗಿತ್ತು. ಬ್ಯಾಂಕ್ ಮುಂಗಡಗಳ ಬೆಳವಣಿಗೆಯ ದರ ಹಿಂದಿನ ವರ್ಷದ್ದಕ್ಕಿಂತ ಕಡಿಮೆಯೇ. ಆಹಾರ ಹಾಗೂ ಆಹಾರೇತರ ಮುಂಗಡಗಳೆರಡರ ಬೆಳವಣಿಗೆ ದರಗಳು ಕಡಿಮೆಯಾಗಿ ಹಾಗೂ ಆಹಾರ ಧಾನ್ಯದ ಮೇಲೆ ನೀಡಿದ ಮುಂಗಡದ ಮೇಲಣ ಬಡ್ಡಿ ದರವನ್ನು ಏರಿಸಿದ್ದರಿಂದ ಆಹಾರ ನಿಗಮ ಸಂಯಮದಿಂದ ವರ್ತಿಸುವುದು ಅಗತ್ಯವಾಯಿತು. ಆಹಾರೇತರ ಸರಕುಗಳಿಗೆ ಬ್ಯಾಂಕುಗಳ ಮುಂಗಡ ಅಧಿಕವಾಗಬಹುದಾಗಿತ್ತು, ಆದರೆ ಹಾಗಾಗಲಿಲ್ಲ. ಆದ್ಯತಾ ವಲಯಗಳಿಗೆ ನೀಡಿದ ಮುಂಗಡದಲ್ಲೂ ಏರಿಕೆ ಆಗಲಿಲ್ಲ. ಬ್ಯಾಂಕುಗಳ ಒಟ್ಟು ಮುಂಗಡಗಳಲ್ಲಿ ಆದ್ಯತಾ ವಲಯಕ್ಕೆ ಮುಂಗಡ 40% ಗುರಿಯನ್ನು ಆಗಲೇ ಮುಟ್ಟಿ ಆಗಿತ್ತು. ಹತ್ತಿ, ಸೆಣಬು, ರಸಗೊಬ್ಬರ ಇವಕ್ಕೆ ಮುಂಗಡಗಳು ಏರಿದವು. ಇವು ಇಲ್ಲದಿದ್ದರೆ ಬ್ಯಾಂಕ್ ನಿಧಿಗಳು ವಿನಿಯೋಜನೆಯಾಗದೆ ಇನ್ನೂ ಹೆಚ್ಚಾಗಿ ಉಳಿದು ಬಿಡುತ್ತಿದ್ದವು. ಮೋಟಾರು ವಾಹನವೇ ಮುಂತಾದ ಕೆಲವು ಕೈಗಾರಿಕೆಗಳ ಹಿಂಜರಿತದಿಂದಾಗಿಯೂ ಬ್ಯಾಂಕ್ ಮುಂಗಡಗಳ ವಿನಿಯೋಜನೆ ಕುಂಠಿತವಾಯಿತು. ಅನೇಕ ಕಂಪನಿಗಳು ನೇರವಾಗಿ ಪರಿವರ್ತನೀಯ ಬಾಂಡ್ಗಳನ್ನು, ಡಿಬೆಂಚರುಗಳನ್ನು ಸಾರ್ವಜನಿಕರಿಗೆ ನೀಡಿ ಹಣ ಎತ್ತತೊಡಗಿವೆ. ಇದರಿಂದಾಗಿಯೂ ಬ್ಯಾಂಕ್ ಮುಂಗಡಗಳ ಮೇಲೆ ಪರಿಣಾಮವಾಗಿದೆ ಎನ್ನಬೇಕು. ಸರ್ಕಾರಿ ವಲಯ ಕಂಪನಿಗಳು ಬಾಂಡ್ ನೀಡತೊಡಗಿರುವುದು ಇನ್ನೊಂದು ಪ್ರಮುಖ ಬೆಳವಣಿಗೆ. ಕಳೆದ ವರ್ಷ ಕೈಗಾರಿಕಾ ಉತ್ಪಾದನೆಯ ಬೆಳವಣಿಗೆಯ ದರವು ಗಮನಾರ್ಹವಾಗಿ ಏರಲಿಲ್ಲ. ಹೊಸದಾಗಿ ಕೈಗಾರಿಕೆಗಳಲ್ಲಿ ಮಾಡಲಾದ ವಿನಿಯೋಜನೆಗಳಿಂದ ಈ ವರ್ಷ ಹಾಗೂ ಮುಂದಿನ ವರ್ಷಗಳಲ್ಲಿ ಉತ್ಪಾದನೆ ಅಧಿಕವಾದರೆ ಅದಕ್ಕೆ ತಕ್ಕಂತೆ ಬೇಡಿಕೆಯೂ ಏರಿದರೆ ಬ್ಯಾಂಕ್ ಮುಂಗಡಗಳಿಗೆ ಹೆಚ್ಚಿನ ಬೇಡಿಕೆ ಬರಬಹುದು. ಅಂತೂ ಬ್ಯಾಂಕುಗಳು ಠೇವಣಿ ಸಂಗ್ರಹಣೆ ಹಾಗೂ ಮುಂಗಡ ನೀಡಿಕೆ ವಿಚಾರದಲ್ಲಿ ಎದುರಿಸುತ್ತಿರುವ ತೀವ್ರ ಸ್ಪರ್ಧೆಯನ್ನು ಗಂಭೀರವಾಗಿ ಪರಿಗಣಿಸುವ ಕಾಲವೀಗ ಬಂದಿದೆ. ರಿಸರ್ವ್ ಬ್ಯಾಂಕ್ ವರದಿ. ಭಾರತದಲ್ಲಿ 1984-85ರ ಬ್ಯಾಂಕಿಂಗ್ ಪ್ರವೃತ್ತಿ ಪ್ರಗತಿಗಳನ್ನು ಕುರಿತಂತೆ ರಿಸರ್ವ್ ಬ್ಯಾಂಕ್ ನೀಡಿರುವ ವರದಿಯಲ್ಲಿ ನಮ್ಮ ಬ್ಯಾಂಕುಗಳ ಕೆಲವು ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲಲಾಗಿದೆ. ಬ್ಯಾಂಕ್ ಸಂಪನ್ಮೂಲಗಳು ಹೆಚ್ಚು ದಕ್ಷವಾದ ರೀತಿಯಲ್ಲಿ ಪುನರಾವರ್ತನೆಯಾಗಬೇಕು. ಬ್ಯಾಂಕಿಂಗ್ ಉದ್ಯಮದ ಉತ್ಪಾದಕತೆ ಸುಧಾರಿಸಬೇಕು. ಭಾರತೀಯ ಬ್ಯಾಂಕುಗಳ ವಿದೇಶಿ ಶಾಖೆಗಳ ಕಲಾಪಗಳನ್ನು ಹೆಚ್ಚಿನ ಶಿಸ್ತಿಗೆ ಒಳಪಡಿಸಬೇಕು ಎಂಬುದು ಅದರ ಸಲಹೆ. ಸಂಪನ್ಮೂಲಗಳ ದಕ್ಷ ಪುನರಾವರ್ತನೆಗೆ 2 ಸಮಸ್ಯೆಗಳ ಪರಿಹಾರವಾಗಬೇಕು. ಬ್ಯಾಂಕ್ ಮುಂಗಡಗಳ, ಮುಖ್ಯವಾಗಿ ಕೃಷಿ ಕ್ಷೇತ್ರದ ಮುಂಗಡಗಳ ವಸೂಲಿಯದು ಒಂದು ಸಮಸ್ಯೆ.
ಅಸ್ವಸ್ಥ ಕೈಗಾರಿಕಾ ಘಟಕಗಳ ಪುನಶ್ಚೇತನ ಕುರಿತದ್ದು ಇನ್ನೊಂದು ಸಮಸ್ಯೆ. ಸರ್ಕಾರಿ ವಲಯದ ಬ್ಯಾಂಕುಗಳು ಕೃಷಿ ಕ್ಷೇತ್ರಕ್ಕೆ ನೀಡಿರುವ ಮುಂಗಡಗಳ ವಸೂಲಿ 1983ರ ಜೂನ್ ಕೊನೆಯಲ್ಲಿ 53.2% ಇದ್ದದ್ದು 1984ರ ಜೂನ್ ವೇಳೆಗೆ 51.3%ಕ್ಕೆ ಇಳಿದಿತ್ತು. 2 ವರ್ಷ ಒಳ್ಳೆಯ ಮಳೆ ಬೆಳೆ ಆಗಿದ್ದಾಗ್ಯೂ ವಸೂಲಿ ಮಾತ್ರ ಹಿಂದೆ ಬಿದ್ದಿರುವುದು ವಿವರಿಸಲಾಗದ ಸಂಗತಿ. ವಸೂಲಿಯ ಪ್ರಮಾಣ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿ ಇರುವುದು ಈ ಸಮಸ್ಯೆಯ ಇನ್ನೊಂದು ಮುಖ. ಪಶ್ಚಿಮ ಬಂಗಾಳದಲ್ಲಿ ಇದು 28.3% ಕಡಿಮೆ, ಪಂಜಾಬಿನಲ್ಲಿ 74.1% ಅಧಿಕ. ಏಕೆ ಹೀಗೆ ಎಂಬುದನ್ನು ಕುರಿತು ಗಂಭೀರವಾಗಿ ಚಿಂತಿಸಬೇಕು. ಬ್ಯಾಂಕುಗಳ ಒಟ್ಟು ಉದ್ದರಿಯಲ್ಲಿ 7ರಿಂದ 8% ಭಾಗ ಅಸ್ವಸ್ಥ ಕೈಗಾರಿಕೆಗಳಲ್ಲಿ ತೊಡರಿ ಹೋಗಿದೆ. ಜೀವಂತಿಕೆಯ ಭವಸಾಮರ್ಥ್ಯವುಳ್ಳ ಘಟಕಗಳನ್ನು ಪುನರುಜ್ಜೀವನಗೊಳಿಸುವ ಹಾಗೂ ಈ ಸಾಮರ್ಥ್ಯವಿಲ್ಲದವುಗಳ ಬಗ್ಗೆ ಕಟುವಾದ ತೀರ್ಮಾನ ತೆಗೆದುಕೊಳ್ಳುವ ವಾಸ್ತವಿಕ ನಿಲುವು ತಳೆಯುವ ಸೂಚನೆ ಇದ್ದಂತಿದೆ. ಏನೇ ಆದರೂ ತೀರ್ಮಾನವನ್ನು ಬೇಗ ತೆಗೆದುಕೊಳ್ಳುವಂತಿರಬೇಕು. ಹಾವು ಸಾಯಬಾರದು, ಕೋಲು ಮುರಿಯಬಾರದು ಎಂಬ ಧೋರಣೆಯಿಂದ ಮಹಾ ಅಪಾಯ. ಈ ನಿಟ್ಟಿನಲ್ಲಿ ಯುಕ್ತವಾದ ಕ್ರಮ ತೆಗೆದುಕೊಳ್ಳುವುದರಿಂದ ಬ್ಯಾಂಕುಗಳ ಲಾಭಪ್ರದತೆ ಉತ್ತಮಗೊಳ್ಳಲು ಸಹಾಯವಾದೀತು. ಬ್ಯಾಂಕ್ ಶಾಖೆಗಳ ವ್ಯಾಪಕ ಜಾಲದ ರಚನೆಯ ಕಡೆಗೂ ರಿಸರ್ವ್ ಬ್ಯಾಂಕ್ ವರದಿ ತನ್ನ ದೃಷ್ಟಿ ಹರಿಸಿದೆ. ಶಾಖಾ ವಿಸ್ತರಣೆಯಿಂದ ಬ್ಯಾಂಕಿಂಗ್ ಅಧೋರಚನೆ ವಿಶಾಲವಾಗಿದೆ, ಆಳಕ್ಕೆ ಇಳಿದಿದೆ ಎಂಬುದು ನಿಜ. ಆರ್ಥಿಕ ಬೆಳವಣಿಗೆಗೆ ಇದರಿಂದ ಪ್ರಯೋಜನ ಉಂಟು ಎಂಬುದು ಸರಿಯೇ. ಬ್ಯಾಂಕ್ ಉದ್ದರಿಯ ಪ್ರವಿಸ್ತರಣದಲ್ಲಿ ಸಂರಚನಾತ್ಮಕ ಪರಿವರ್ತನೆಯೇನೋ ಆಗಿದೆ. ಆದ್ಯತಾ ವಲಯಗಳಿಗೆ ಹಾಗೂ ದುರ್ಬಲ ವರ್ಗಗಳಿಗೆ ಹೆಚ್ಚು ಅನುಕೂಲವಾಗುವಂತಾಗಿದೆ. ಆದರೆ ಅಭೂತಪೂರ್ವ ಶಾಖಾ ವಿಸ್ತರಣೆಯ ಹಿಂದೆಯೇ ಅನೇಕ ಸಮಸ್ಯೆಗಳ ಉದ್ಭವವಾಗಿದೆ ಎಂಬುದನ್ನು ರಿಸರ್ವ್ ಬ್ಯಾಂಕ್ ಗಮನಿಸಿದೆ. ಕಲಾಪದಲ್ಲಿ ಅದಕ್ಷತೆ, ಮನವಾರ್ತೆಯಲ್ಲಿ ಅಸಮರ್ಪಕತೆ, ಗ್ರಾಹಕ ಸೇವೆಯಲ್ಲಿ ಅತೃಪ್ತಿ ಇವು ರಿಸರ್ವ್ ಬ್ಯಾಂಕ್ ಹೆಸರಿಸಿರುವ ಕೆಲವು ಕಹಿ ಫಲಗಳು. ಆದ್ದರಿಂದ ಶಾಖಾ ವಿಸ್ತರಣೆಯಲ್ಲಾಗಿರುವ ಪ್ರಗತಿಯನ್ನು ಕ್ರೋಢೀಕರಿಸುವತ್ತ ಲಕ್ಷ್ಯ ಹರಿಸಬೇಕೆಂದು ರಿಸರ್ವ್ ಬ್ಯಾಂಕ್ ಹೇಳಿದೆ. ಈ 3 ನಿಟ್ಟುಗಳಲ್ಲಿ ಸುಧಾರಣೆ ಆಗಬೇಕೆಂದು ಅದು ಆಶಿಸುತ್ತದೆ. ವೆಚ್ಚದತ್ತ ಹೆಚ್ಚಿನ ಅನುಲಕ್ಷ್ಯ, ನಿಧೀಶರ ವ್ಯವಹಾರದ ಸುಧಾರಣೆ ಇವು ಕೂಡ ಪ್ರಸಕ್ತ ಎನ್ನುತ್ತದೆ ರಿಸರ್ವ್ ಬ್ಯಾಂಕ್. ಬ್ಯಾಂಕ್ ಠೇವಣಿಗಳ ಬೆಳವಣಿಗೆಗೆ ಸಂಬಂಧಿಸಿದಂತೆ ರಿಸರ್ವ್ ಬ್ಯಾಂಕ್ ವರದಿ ಇನ್ನೊಂದು ಪ್ರವೃತ್ತಿಯನ್ನು ಗುರುತಿಸಿದೆ. ವರ್ಷದ ಠೇವಣಿ ಸಂಗ್ರಹಣೆಯ ಗುರಿಯನ್ನು ನಿಲುಕುವ ಸಲುವಾಗಿ ಬ್ಯಾಂಕುಗಳು ಕೊನೆಯ ತಿಂಗಳುಗಳಲ್ಲಿ ವಿಶೇಷವಾಗಿ ಶ್ರಮಿಸುವುದು ಸಾಮಾನ್ಯ. ವರ್ಷದ ಕೊನೆಯ ದಿನದಂದು ಹೆಚ್ಚು ಠೇವಣಿ ತೋರಿಸಲು ನಾನಾ ಉಪಾಯಗಳನ್ನನುಸರಿಸುವುದು ವಾಡಿಕೆಯಾಗಿ ಬಂದಿತ್ತು. ಮೇಲ್ಮೆರಗು ಮಾಡುವುದನ್ನು ಬಿಡಬೇಕೆಂಬ ರಿಸರ್ವ್ ಬ್ಯಾಂಕಿನ ಸಲಹೆಯಂತೆ ಈಗ ಈ ಪದ್ಧತಿಯನ್ನು ಬ್ಯಾಂಕುಗಳು ಬಿಟ್ಟಿವೆ ಎನ್ನಲಾಗಿದೆ. ಡಿಸೆಂಬರ್ನ ಅನಂತರದ ತಿಂಗಳುಗಳಲ್ಲಿ ಠೇವಣಿ ಅಂಕಿಗಳಲ್ಲಿ ಅಷ್ಟೇನೂ ವ್ಯತ್ಯಾಸವಾಗದಿರುವುದು ಒಂದು ಆರೋಗ್ಯಕರ ಪ್ರವೃತ್ತಿ ಎಂದು ರಿಸರ್ವ್ ಬ್ಯಾಂಕ್ ಮೆಚ್ಚುಗೆ ಸೂಚಿಸಿದೆ. ಒಟ್ಟಿನಲ್ಲಿ ಬ್ಯಾಂಕುಗಳ ಹೊಣೆಗಾರಿಕೆ ಗುರುತರವಾದದ್ದು, ಸಂಕೀರ್ಣವಾದ್ದು. ಗ್ರಾಹಕ ಸೇವೆ, ಮನೆವಾರ್ತೆ, ಶಾಖೆಗಳ ಮೇಲೆ ಪ್ರಧಾನ ಕಚೇರಿಯ ನಿಯಂತ್ರಣ, ಸುಸಜ್ಜಿತ ಮಾಹಿತಿ ವ್ಯವಸ್ಥೆಯ ಮೂಲಕ ಸುಧಾರಿತ ನೀತಿ ರೂಪಣೆ ಮುಂತಾದವುಗಳನ್ನು ಸಾಧಿಸಲು ಬ್ಯಾಂಕುಗಳು ಯಾಂತ್ರೀಕರಣದ ಹಾದಿಯಲ್ಲಿ ನಡೆಯಬೇಕೆಂದು ರಿಸರ್ವ್ ಬ್ಯಾಂಕ್ ಅಭಿಪ್ರಾಯಪಟ್ಟಿದೆ. ಈ ಬಗ್ಗೆ ರಿಸರ್ವ್ ಬ್ಯಾಂಕ್ ನೇಮಿಸಿದ್ದ ಸಮಿತಿಯ ಶಿಫಾರಸುಗಳಿಗೆ ಅನುಗುಣವಾಗಿ ಹಂತ ಹಂತವಾಗಿ ಪ್ರಗತಿ ಸಾಧಿಸುವುದು ಅಗತ್ಯವೆಂದು ಆಶಿಸಿದೆ. ಬ್ಯಾಂಕಿಂಗ್ ಕಲಾಪಗಳಲ್ಲಿ ವೇಗ, ಉತ್ಪಾದಕತೆಗಳನ್ನು ಹೆಚ್ಚಿಸುವುದರ ಪ್ರಾಮುಖ್ಯವನ್ನು ವರದಿ ಒತ್ತಿ ಹೇಳಿದೆ. ವಿದೇಶಿ ಬ್ಯಾಂಕುಗಳ ನಿಯಂತ್ರಣ ವ್ಯವಸ್ಥೆಯನ್ನು ನಿರೂಪಿಸುವ, ಶಿಸ್ತಿಗೆ ಒಳಪಡಿಸುವ ಅಗತ್ಯವೂ ಕಡಿಮೆಯೇನಲ್ಲ. ಬ್ಯಾಂಕುಗಳು ಈ ನಾನಾ ವಿಚಾರಗಳತ್ತ ತಮ್ಮ ಗಮನ ಹರಿಸುವುದು ಅತ್ಯಂತ ಜರೂರು ಎಂಬುದು ನಿಸ್ಸಂದೇಹ. ದರ್ಬಾರಿ ಬ್ಯಾಂಕಿಂಗ್. ಬ್ಯಾಂಕ್ ರಾಷ್ಟ್ರೀಕರಣದ ಒಂದು ಪ್ರಮುಖ ಉದ್ದೇಶವೆಂದರೆ ಸಾಮಾಜಿಕ ಬ್ಯಾಂಕಿಂಗ್ ಎಂಬುದರಲ್ಲಿ ಭಿನ್ನಾಭಿಪ್ರಾಯವಿಲ್ಲ. ದೀನ ದರಿದ್ರರು ತಮ್ಮ ಕಾಲ ಮೇಲೆ ತಾವು ನಿಲ್ಲುವುದು ಸಾಧ್ಯವಾಗುವಂತೆ, ಗೌರವಕ್ಕೆ ಭಂಗಬಾರದ ರೀತಿ ಅವರು ಸ್ವಯಂ ಉದ್ಯೋಗಶಾಲಿಗಳಾಗುವಂತೆ,
ರಾಷ್ಟ್ರದ ಸಂಪತ್ತಿಗೆ ಅವರೂ ಕಾಣಿಕೆ ಸಲ್ಲಿಸುವುದು ಸಾಧ್ಯವಾಗುವಂತೆ ಇಡೀ ಅರ್ಥವ್ಯವಸ್ಥೆಯೇ ಜಡತ್ವವನ್ನು ನೀಗಿ ಚೈತನ್ಯಪೂರ್ಣವಾಗುವಂತೆ ಮಾಡುವುದು ಸಾಮಾಜಿಕ ಬ್ಯಾಂಕಿಂಗಿನ ಗುರಿ. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇದೊಂದು ಕ್ರಾಂತಿಕಾರಿಯೇ ಸರಿ. ಇದಕ್ಕೆ ಬ್ಯಾಂಕುಗಳ ಸಾಲ ಯಾವ ರೀತಿ ನೆರವಾಗಬಲ್ಲುದು? ಸಾಲದ ಗುಣಮಟ್ಟ ಇಳಿಯದಂತೆ ಕಾಯ್ದುಕೊಂಡು ಆದ್ಯತಾ ವಲಯಕ್ಕೆ ಸಾಲ ನೀಡುವುದು ಹೇಗೆ ಎಂಬುದು ಎಲ್ಲ ಹೊಣೆಗಾರರ ಕಾಳಜಿಯಾಗಬೇಕು. ಬ್ಯಾಂಕ್ ನೀಡುವ ಸಾಲದಿಂದ ಹೊಸ ಆಸ್ತಿ ಸೃಷ್ಟಿಯಾದರೆ, ಅದನ್ನು ಸೃಷ್ಟಿಸುವ ಸಾಮರ್ಥ್ಯ ಸಾಲಗಾರರಿಗೆ ಬಂದರೆ, ಆ ಸಾಮರ್ಥ್ಯ ಅವರಿಗೆ ಬರುವಂತೆ ಸುಯೋಜಿತ ಕಾರ್ಯಕ್ರಮವೊಂದು ಜಾರಿಗೆ ಬಂದರೆ, ಅದರ ಸಾರ್ಥಕತೆ ಅಸಾರ್ಥಕತೆಗಳನ್ನು ಅಳೆಯುವ ನಿರ್ದಿಷ್ಟ ವಿಧಾನವೊಂದು ರೂಪಿತವಾದರೆ, ಆಗ ಮಾತ್ರ ಸಾಮಾಜಿಕ ಬ್ಯಾಂಕಿಂಗಿಗೆ ಅರ್ಥ ಬರುತ್ತದೆ, ಮೌಲ್ಯ ಬರುತ್ತದೆ. ಇಲ್ಲದಿದ್ದರೆ ಬರೀ ಹಣದ ಹೊಳೆ ಹರಿದು ಸಮಾಜದ ತಳವನ್ನೇ ಅದು ಕೊಚ್ಚಿ ಹಾಕುತ್ತದೆ, ಬೆಲೆಗಳ ದೃಢತೆಯನ್ನು ಕಳಿಸಿಬಿಡುತ್ತದೆ. ಬ್ಯಾಂಕುಗಳ ಬ್ಯಾಂಕಾದ ದೇಶದ ಕೇಂದ್ರೀಯ ಬ್ಯಾಂಕ್ ಆದ ರಿಸರ್ವ್ ಬ್ಯಾಂಕ್ ಇಡೀ ಬ್ಯಾಂಕಿಂಗ್ ವ್ಯವಸ್ಥೆಯ ಮೇಲೆ ತನ್ನ ಗರುಡ ದೃಷ್ಟಿಯನ್ನಿಟ್ಟು ಅದನ್ನು ನಿರ್ದಿಷ್ಟ ದಿಕ್ಕಿನಲ್ಲಿ ನಡೆಸುವುದು ಅಗತ್ಯ. ರಿಸರ್ವ್ ಬ್ಯಾಂಕ್ ಮಾತ್ರವೇ ಈ ಕೆಲಸ ಸಾಧಿಸಬಲ್ಲದು, ಸರ್ಕಾರವಲ್ಲ, ಬೇರೆ ಯಾವುದೇ ಬ್ಯಾಂಕೇತರ ವ್ಯವಸ್ಥೆಯಲ್ಲ. ಆದರೆ ಇಂದು ರಿಸರ್ವ್ ಬ್ಯಾಂಕ್ ಈ ಕೆಲಸವನ್ನು ನಿರ್ವಹಿಸಲು ಯುಕ್ತವಾದ ವಾತಾವರಣ ಸೃಷ್ಟಿಯಾಗಿಲ್ಲ. ಬ್ಯಾಂಕ್ ಇಂದು ಹಲವು ಯಜಮಾನರ ಅಡಿಯಲ್ಲಿ ಕೆಲಸ ಮಾಡಬೇಕಾಗಿದೆ. ಅದು ದ್ರೌಪದಿಯಂತಾಗಿದೆ. ದ್ರೌಪದಿಗೆ 5 ಗಂಡಂದರಿದ್ದರೂ ಅವರು ಸೋದರರು, ಪರಸ್ಪರ ಮರ್ಯಾದೆಯನ್ನು ಬಲ್ಲವರಾಗಿದ್ದರು, ಅದನ್ನು ರಕ್ಷಿಸುವವರಾಗಿದ್ದರು. ಸ್ವಯಂ ನಿರ್ಮಿತ ಶಿಸ್ತೊಂದು ಅವರಲ್ಲಿ ಇತ್ತು. ಆದರೆ ಈ ಅಭಿನವ ದ್ರೌಪದಿಯ ಗಂಡಂದಿರಲ್ಲಿ ಆ ಬಗೆಯ ಶಿಸ್ತಿನ ಪರಸ್ಪರ ಮರ್ಯಾದೆಯ ಸ್ಥಾಪನೆ ಸಾಧ್ಯವಾಗಿದೆಯೇ ಎಂಬುದನ್ನು ಗಂಭೀರವಾಗಿ ಯೋಚಿಸಬೇಕಾಗಿದೆ. ಸರ್ಕಾರದ ಒಡೆತನಕ್ಕೆ ಸೇರಿದ ಬ್ಯಾಂಕುಗಳು ಬ್ರಿಟಿಷರ ಕಾಲದಲ್ಲಿ ಏರ್ಪಟ್ಟಿದ್ದ ದ್ವಿಮುಖ ಆಡಳಿತ ಪದ್ಧತಿಯಂಥ ವ್ಯವಸ್ಥೆಯಡಿ ಕೆಲಸ ಮಾಡಬೇಕಾಗಿದೆ. ಯಾವ ಪಕ್ಷ ಕೇಂದ್ರದಲ್ಲಿ ಅಧಿಕಾರದಲ್ಲಿದೆಯೋ ಆ ಪಕ್ಷದ ನಾನಾ ಸ್ತರಗಳ ರಾಜಕೀಯ ವ್ಯಕ್ತಿ ಶಕ್ತಿಗಳ ಪ್ರಭಾವಗಳಿಗೆ ಅವು ಒಳಗಾಗಬೇಕಾಗಿದೆ. ಹಲವು ವೇಳೆ ಪರಸ್ಪರ ವಿರುದ್ಧ ದಿಕ್ಕುಗಳಲ್ಲಿ ಸೆಳೆತ ಉಂಟಾಗುತ್ತದೆ. ರಾಜ್ಯದಲ್ಲಿ ಬೇರೊಂದು ಪಕ್ಷದ ಆಡಳಿತವಿದ್ದರೆ ಆಗ ಉದ್ಭವಿಸುವ ವಾದ ಪ್ರತಿವಾದಗಳ ಸುಳಿಗೆ ಬ್ಯಾಂಕು ಸಿಕ್ಕಿಕೊಳ್ಳುತ್ತದೆ. ಅಲ್ಲದೆ ಹಲವೇಳೆ ಯಾದೃಚ್ಛಿಕವಾದ ರೀತಿಯಲ್ಲಿ ಧನಪೋಷಣೆ ಮಾಡಬೇಕಾಗುತ್ತದೆ. ಒಂದು ಹಳ್ಳಿಯಿಂದ ಪೇಟೆಗೆ ಒಯ್ಯಲು ಲಭ್ಯವಿರುವ ಹೆಚ್ಚುವರಿ ಉತ್ಪನ್ನ ಎಷ್ಟಿದೆ, ಎಷ್ಟು ಗಾಡಿಗಳ ಅಗತ್ಯವಿದೆ ಎಂಬುದರ ಪರಿವೇ ಇಲ್ಲದೆ ಹಲವಾರು ಗಾಡಿಗಳನ್ನು ಕೊಳ್ಳಲು ಬ್ಯಾಂಕ್ ಸಾಲ ನೀಡಿರುವುದು, ಆ ಗಾಡಿಗಳು ಉಪಯೋಗವಿಲ್ಲದೆ ಬಿದ್ದಿರುವುದೂ ಉಂಟು. ಕರಾವು ಹಸುಗಳಿಗೆ ಸಾಲ ಕೊಡುವಾಗ ಆ ಹಸುಗಳು ಕರೆಯುವ ಹಾಲಿನ ಮಾರಾಟಕ್ಕೆ ಯುಕ್ತ ವ್ಯವಸ್ಥೆ ಇದೆಯೇ ಎಂದು ನೋಡದಿರಬಹುದು. ಮೇವಿನ ವ್ಯವಸ್ಥೆ ಇಲ್ಲದೆ ಹೋಗಬಹುದು. ಆದಿವಾಸಿಗಳಿಗೆ ಮೇಕೆ, ಕುರಿ ಇತ್ಯಾದಿ ಪ್ರಾಣಿಗಳನ್ನು ಕೊಳ್ಳಲು ಹಣ ನೀಡುವುದಷ್ಟೇ ಅಲ್ಲ, ಆ ಪ್ರಾಣಿಗಳು ಮರಿ ಹಾಕಿ ಅವುಗಳ ಮಾರಾಟದಿಂದ ಹಣ ಬರುವವರೆಗೂ ಆ ಜೀವನ ನಿರ್ವಹಣೆ ಸಾಧ್ಯವಾಗುವಂತೆ ವ್ಯವಸ್ಥೆ ಮಾಡದಿರುವುದು ಅಪರೂಪವೇನಲ್ಲ. ದೊರೆಗಳು ಹಿಂದಿನ ಕಾಲದಲ್ಲಿ ತಮ್ಮ ಆಸ್ಥಾನಿಕರಿಗೆ ಶಿಕ್ಷೆ ನೀಡುವ ಸಲುವಾಗಿ ಆನೆಯನ್ನು ದಾನವಾಗಿ ಕೊಡುತ್ತಿದ್ದರಂತೆ. ಅದನ್ನು ಸಾಕಲಾರದೆ ಅವರು ಬವಣೆಗೊಳಗಾಗಲಿ ಎಂಬುದು ಉದ್ದೇಶ. ಅನೇಕ ವೇಳೆ ಬ್ಯಾಂಕಿನ ಸಾಲ ನೀಡಿಕೆ ಆನೆಯನ್ನು ದಾನವಾಗಿ ನೀಡಿದಂತೆ ಆಗುತ್ತಿದೆಯೇ? ಗ್ರಾಮೀಣ ಅಭಿವೃದ್ಧಿಗಾಗಿ ಏರ್ಪಟ್ಟಿರುವ ಸ್ಥಳೀಯ ವ್ಯವಸ್ಥೆಗೂ ಬ್ಯಾಂಕಿನ ಸಾಲಗಳಿಗೂ ತಾಳ ಕೂಡುತ್ತದೆಯೇ ಎಂಬುದನ್ನು ಗಂಭೀರವಾಗಿ ಪರಿಶೀಲಿಸುವ ಕಾಲವೀಗ ಬಂದಿದೆ. ಉದ್ದೇಶ ಘನ, ಪರಿಣಾಮ ಗಂಭೀರ ಎಂಬ ಪರಿಸ್ಥಿತಿ ಉದ್ಭವವಾಗದಂತೆ ಎಚ್ಚರ ವಹಿಸುವುದು ಅಗತ್ಯವಾಗಿದೆ. ಈ ಬಗ್ಗೆ ಅನೇಕ ಪರಿಶೀಲನೆಗಳು ಕೂಗಿ ನುಡಿಯುತ್ತಿವೆ. ಇವನ್ನು ಕೇಳುವಂಥ ಸೂಕ್ಷ್ಮವಾದ ಕಿವಿಗಳು ನಮ್ಮ ಆಡಳಿತ ವ್ಯವಸ್ಥೆಗೆ ಇರಬೇಕು. ವಿಶೇಷವಾಗಿ ಟೀಕೆಗೆ ಒಳಗಾಗಿರುವ ಇನ್ನೊಂದು ಬೆಳವಣಿಗೆ ಎಂದರೆ ಸಾಲ ಮೇಳಗಳದು. ಸರ್ಕಾರದ ಜನಪ್ರತಿನಿಧಿಗಳು ಇದನ್ನೊಂದು ರಾಜಕೀಯ ಪ್ರಚಾರ ಸಾಧನವಾಗಿ ಮಾಡಿಕೊಂಡಿದ್ದಾರೆಂಬ ಟೀಕೆ ಕೇಳಿಬರುತ್ತದೆ. ಪ್ರತಿಯೊಂದು ಸಾಲ ಮೇಳವು ಸಾವಿರಾರು ಮಂದಿಗೆ ಹಣ ಹಂಚುವ ವಿಧಾನವಾಗಿ ಪರಿಣಮಿಸಿದೆ. ಬ್ಯಾಂಕುಗಳಿಗೆ, ಅಧಿಕಾರಿಗಳಿಗೂ ಉದ್ಯೋಗಿಗಳಿಗೂ ಉಪದೇಶ ಮಾಡುವ ಸಂದರ್ಭ ಕೂಡ ಅದು. ಹೀಗೆ ಹಂಚಿದ್ದನ್ನು ಹಿಂದಿರುಗಿ ಕೊಡಬೇಕೇ, ಕೊಡುವ ಸಾಮರ್ಥ್ಯ ಸಾಲಗಾರರಿಗೆ ದೊರಕುತ್ತದೆಯೇ ಎಂಬ ಬಗ್ಗೆ ಯಾರೂ ಯೋಚಿಸುತ್ತಿಲ್ಲ.
ಇದು ಸಾಮಾಜಿಕ ಬ್ಯಾಂಕಿಂಗ್ ಅಲ್ಲ, ದರ್ಬಾರಿ ಬ್ಯಾಂಕಿಂಗ್ ಎಂದು ದೇಶದ ಪ್ರಮುಖ ಅರ್ಥಶಾಸ್ತ್ರ ಪತ್ರಿಕೆಯೊಂದು ತನ್ನ ಸಂಪಾದಕೀಯವೊಂದರಲ್ಲಿ ಬಣ್ಣಿಸಿ ಬರೆದಿತ್ತು. ಬ್ಯಾಂಕಿಂಗ್ ವ್ಯವಸ್ಥೆಯೊಳಗೆ ಇಂಥ ಮೇಳಗಳು ಹೇಗೆ ಹೊಂದಿಕೊಳ್ಳುವುದು ಸಾಧ್ಯ ಎಂಬುದನ್ನು ಪೂರ್ವಾಗ್ರಹವಿಲ್ಲದೆ ಚಿಂತಿಸುವುದು ಅಗತ್ಯ. ಗ್ರಾಹಕ ಸೇವೆ. ಬ್ಯಾಂಕುಗಳ ಗ್ರಾಹಕ ಸೇವೆಯ ಗುಣಮಟ್ಟ ಬಹಳ ಕಡಿಮೆಯಾಗಿದೆ ಎಂಬುದು ಈಚೆಗೆ ಪದೇ ಪದೇ ಕೇಳಿ ಬರುತ್ತಿರುವ ಒಂದು ಟೀಕೆ. ಇದನ್ನು ಉತ್ತಮಪಡಿಸಲು ಬ್ಯಾಂಕುಗಳು, ಸರ್ಕಾರವು, ರಿಸರ್ವ್ ಬ್ಯಾಂಕ್, ಭಾರತೀಯ ಬ್ಯಾಂಕುಗಳ ಸಂಘವು ವಿಶೇಷವಾದ ಕ್ರಮಗಳನ್ನು ಕೈಗೊಂಡಿವೆ. ಎಲ್ಲ ಪ್ರಮುಖ ನಗರಗಳಲ್ಲೂ ಗ್ರಾಹಕ ಸೇವಾ ಕೇಂದ್ರಗಳನ್ನು, ಗ್ರಾಹಕರ ಆಕ್ಷೇಪಣೆಗಳ ಕೇಂದ್ರಗಳನ್ನು ತೆರೆಯಲು ಭಾರತೀಯ ಬ್ಯಾಂಕುಗಳ ಸಂಘ ತೀರ್ಮಾನಿಸಿದೆ. ಬ್ಯಾಂಕರ್ಗಳು ಸದಾ ತುದಿಗಾಲ ಮೇಲೆ ನಿಂತಿರುವಂತೆ ಮಾಡುವುದೇ ಇವುಗಳ ಸ್ಥಾಪನೆಯ ಉದ್ದೇಶ ಎಂಬುದು ಭಾರತೀಯ ಬ್ಯಾಂಕುಗಳ ಸಂಘದ ಅಧ್ಯಕ್ಷ ಗೊಯ್ಪೋರಿಯಾ ಅವರ ಮಾತು. ಬ್ಯಾಂಕುಗಳ ದಕ್ಷತೆ, ಉತ್ಪಾದಕತೆಗಳನ್ನು ಹೆಚ್ಚಿಸಬೇಕೆಂಬುದು ಸರ್ಕಾರದ ಕಾಳಜಿ. ಪ್ರತಿ 3 ತಿಂಗಳಿಗೆ ಒಮ್ಮೆ ಬ್ಯಾಂಕ್ ಅಧ್ಯಕ್ಷರುಗಳ ಹಾಗೂ ಇತರ ಮುಖ್ಯ ಕಾರ್ಯನಿರ್ವಾಹಕರುಗಳ ಸಭೆಗಳನ್ನು ಕೇಂದ್ರ ಹಣಕಾಸು ಮಂತ್ರಿಗಳು ಸೇರಿಸುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಆಗಿರುವ ಪ್ರಗತಿಯನ್ನು ಪರಿಶೀಲಿಸುವುದು ಉದ್ದೇಶ. ದಕ್ಷತೆ, ಲಾಭಪ್ರದತೆ, ರಾಷ್ಟ್ರೀಯ ಗುರಿಗಳ ಸಾಧನೆ, ಮನೆವಾರ್ತೆಯ ಉತ್ತಮಿಕೆ, ಗ್ರಾಹಕ ಸೇವಾ ಸುಧಾರಣೆ, ಗಣಕೀಕರಣ, ಅಂತರ್ಬ್ಯಾಂಕ್ ಲೆಕ್ಕ ಸಮನ್ವಯೀಕರಣ ಮುಂತಾದ ವಿಚಾರಗಳು ಇಲ್ಲಿ ಚರ್ಚೆಗೆ ಬರುತ್ತವೆ. ಪ್ರತಿಯೊಂದು ಬ್ಯಾಂಕಿನ ಅಧ್ಯಕ್ಷರು ಈ ಬಗ್ಗೆ ವಿವರಣೆ ನೀಡಬೇಕಾಗುತ್ತದೆ, ಪ್ರಶ್ನೆಗಳನ್ನು ಉತ್ತರಿಸಬೇಕಾಗುತ್ತದೆ. ವಿವಿಧ ಪ್ರಚಾರಗಳ ಕಕ್ಷೆಗಳೊಳಗೆ ನಿರ್ಧರಿಸಲಾದ ನಾನಾ ಗುರಿಗಳ ಸಾಧನೆಯಲ್ಲಿ ಆಗಿರುವ ಪ್ರಗತಿಯ ಅವಲೋಕನಕ್ಕಾಗಿ ಪ್ರತಿ 3 ತಿಂಗಳುಗಳಿಗೆ ಒಮ್ಮೆ ರಿಸರ್ವ್ ಬ್ಯಾಂಕು ಈ ಬಗೆಯ ಸಭೆಗಳನ್ನು ಏರ್ಪಡಿಸುತ್ತಿದೆ. ವಿದೇಶಗಳಲ್ಲಿರುವ ಭಾರತೀಯ ಬ್ಯಾಂಕ್ ಶಾಖೆಗಳ ಭಾರತೀಯ ಗ್ರಾಹಕರಿಗೆ ಹಾಳತ್ತವಾದ ಸೇವೆ ದೊರಕುವಂತೆ ಮಾಡಲು ಹೊಸ ಪರಿವೀಕ್ಷಣಾ ವ್ಯವಸ್ಥೆಯೊಂದನ್ನು ಸ್ಥಾಪಿಸುವ ವಿಚಾರವೂ ರಿಸರ್ವ್ ಬ್ಯಾಂಕಿನ ಪರಿಶೀಲನೆಯಲ್ಲಿದೆ ಎಂದು ವರದಿಯಾಗಿದೆ. ಬ್ಯಾಂಕುಗಳ ನಡುವೆ ಸ್ಪರ್ಧಾತ್ಮಕ ಮನೋಧರ್ಮ ಬೆಳೆಯುವಂತೆ ಮಾಡಲು ಪ್ರಯತ್ನ ನಡೆದಿದೆ. ಗ್ರಾಹಕರಿಗೆ ಉತ್ತಮ ಸೇವೆ ಸಲ್ಲಿಸುವಲ್ಲಿ ಈ ಸ್ಪರ್ಧೆ ಅಭಿವ್ಯಕ್ತಗೊಂಡಿದೆ. ಚೆಕ್ಕು, ಡ್ರಾಫ್ಟ್ಸ್, ಲಾಭಾಂಶ ಅಧಿಪತ್ರ, ಅಂಚೆ ವರ್ಗಾವಣೆ, ತಿಳುವಳಿಕೆ ಪತ್ರ ಮುಂತಾದವಕ್ಕೆ ಸಂಬಂಧಿಸಿದಂತೆ ವಸೂಲಿಯನ್ನು ತ್ವರಿತಗೊಳಿಸಲು ಭಾರತೀಯ ಸ್ಟೇಟ್ ಬ್ಯಾಂಕ್ ವೇಗವಾಹಿನಿ ವ್ಯವಸ್ಥೆಯೊಂದನ್ನು ಜಾರಿಗೆ ತಂದಿದೆ. 10 ದಿನಗಳಿಗೂ ಹೆಚ್ಚು ವಿಳಂಬವಾಗದಂತೆ ನೋಡಿಕೊಳ್ಳಲಾಗುತ್ತದೆ. 28 ದಿನಗಳಿಗೂ ಹೆಚ್ಚು ವಿಳಂಬವಾದಲ್ಲಿ ಗ್ರಾಹಕರಿಗೆ ಆ ಮೊಬಲಗಿನ ಮೇಲೆ ಬಡ್ಡಿ ಕೊಡಲು ಮುಂದೆ ಬಂದಿದೆ. ಮುಂದಿನ 6 ತಿಂಗಳಿಗೂ ಹೆಚ್ಚು ವಿಳಂಬವಾದರೆ 8 ದಿನಗಳನ್ನು ಮೀರಿದ ಅವಧಿಗೆ ಬಡ್ಡಿ ನೀಡುವುದಾಗಿ ಬ್ಯಾಂಕಿನ ಅಧ್ಯಕ್ಷರು ಹೇಳಿದ್ದಾರೆ. ಬ್ಯಾಂಕ್ ಸೇವೆಯ ಗುಣಮಟ್ಟವನ್ನು ಹೆಚ್ಚಿಸಲು ತೆಗೆದುಕೊಳ್ಳಲಾಗುತ್ತಿರುವ ಇನ್ನೊಂದು ಕ್ರಮವೆಂದರೆ ಹರಿಕಾರ ಸೇವೆಯ ವಿಸ್ತರಣೆ. ಇದು ಈಗ 18 ನಗರಗಳಿಗೆ ಅನ್ವಯವಾಗಿದೆ. ಇದನ್ನು 30 ನಗರಗಳಿಗೆ ವಿಸ್ತರಿಸಬೇಕೆಂಬುದು ಭಾರತೀಯ ಬ್ಯಾಂಕುಗಳ ಸಂಘದ ಯೋಚನೆ. ದೇಶದ ಎಲ್ಲಾ ರಾಜ್ಯಗಳ ರಾಜಧಾನಿಗಳ ನಡುವೆ ತನ್ನದೇ ಹರಿಕಾರ ಸೇವೆ ಏರ್ಪಡಿಸಿಕೊಳ್ಳಬೇಕೆಂದು ಭಾರತೀಯ ಸ್ಟೇಟ್ ಬ್ಯಾಂಕ್ ತೀರ್ಮಾನಿಸಿದೆ. ಇತರ ಬ್ಯಾಂಕುಗಳು ಇಂಥ ಯೋಜನೆಗಳನ್ನು ಹೊಂದಿವೆ. ಬ್ಯಾಂಕ್ ಶುಲ್ಕಗಳು. ಪ್ರತಿಯೊಂದು ಸೇವೆಗೂ ಅದರದೇ ವೆಚ್ಚ ತಗಲುತ್ತದೆ ಎಂಬುದು ನಿರ್ವಿವಾದ. ಉತ್ತಮ ಸೇವೆ, ಉತ್ತಮ ಲಾಭ ಇವು ಒಂದೇ ನಾಣ್ಯದ 2 ಬದಿಗಳು. ಅಧಿಕ ವೆಚ್ಚದಿಂದಾಗಿ ತೀವ್ರ ಸಂಕಷ್ಟಕ್ಕೆ ಒಳಗಾಗಿರುವ ಬ್ಯಾಂಕುಗಳು ಉತ್ತಮ ಸೇವೆ ಸಲ್ಲಿಕೆಯ ಮಾತಿನೊಂದಿಗೆ ಸೇವಾ ಸೌಲಭ್ಯಗಳನ್ನು ಏರಿಸುವ ಕ್ರಮವನ್ನೂ ತೆಗೆದುಕೊಂಡಿವೆ. ಈ ವಿಚಾರದಲ್ಲಿ ಯಾವ ಬ್ಯಾಂಕು ಹಿಂದೆ ಬಿದ್ದಿಲ್ಲ. ಈ ಏರಿಕೆಗಳು ಸಮಾನವಾಗಿವೆ. ಭಾರತೀಯ ಬ್ಯಾಂಕುಗಳಲ್ಲಿ ಅತಿ ದೊಡ್ಡದಾದ ಅಗ್ರಸ್ಥಾನದಲ್ಲಿರುವ ಭಾರತೀಯ ಸ್ಟೇಟ್ ಬ್ಯಾಂಕೇ ಈ ವಿಚಾರದಲ್ಲೂ ಮುಂದಾಳುತನ ವಹಿಸಿದೆ. ಇತರ ಬ್ಯಾಂಕುಗಳು ಇದೇ ದಾರಿ ಹಿಡಿದಿವೆ. ಕಳೆದ 20 ವರ್ಷಗಳಲ್ಲಿ ಎಲ್ಲ ವೆಚ್ಚಗಳು ತೀವ್ರವಾಗಿ ಏರುತ್ತಲೇ ಬಂದಿದ್ದರೂ ಬ್ಯಾಂಕುಗಳು ಸೇವಾ ಶುಲ್ಕವನ್ನು ಏರಿಸದೆ ತಡೆಹಿಡಿದಿದ್ದವು. ಈಗ ಏರಿಕೆ ಅನಿವಾರ್ಯ. ಈ ಏರಿಕೆ ತೀರಾ ಕಡಿದು ಎನಿಸುವುದು ಸಹಜ. ಹೀಗೆಂದು ಭಾರತೀಯ ಸ್ಟೇಟ್ ಬ್ಯಾಂಕುಗಳ ಸಂಘದ ಅಧ್ಯಕ್ಷ ಎಂ.ಎನ್. ಗೊಯ್ಪೋರಿಯಾ ಹೇಳಿದ್ದಾರೆ. ಇನ್ನು ಮುಂದೆ ಅಗತ್ಯವೆನಿಸಿದಾಗ ನಿಯತವಾಗಿ ಶುಲ್ಕಗಳನ್ನು ಏರಿಸುತ್ತೇವೆ ಎಂದು ಎಚ್ಚರಿಕೆಯನ್ನು ಅವರು ನೀಡಿದ್ದಾರೆ.
ಭಾರತೀಯ ಸ್ಟೇಟ್ ಬ್ಯಾಂಕ್ ಅನ್ನು ಅನುಸರಿಸಿ ಇತರ ಬ್ಯಾಂಕುಗಳು ಸೇವಾ ಶುಲ್ಕಗಳನ್ನು ಹಂತ ಹಂತಗಳಿಗೆ ಸಂಬಂಧಿಸಿದಂತೆ ಏರಿಸಿವೆ. ಹುಂಡಿಗಳ ವಸೂಲಾತಿಗೆ 100% 300ರವರೆಗೆ, ಚೆಕ್ಕುಗಳ ವಸೂಲಾತಿಗೆ 100% 733ರವರೆಗೆ, ಡ್ರಾಫ್ಟ್ ಹುಂಡಿಗಳ ಖರೀದಿಗೆ ಅನುಕ್ರಮವಾಗಿ 25% 50% ಮತ್ತು 125% 137.5ರವರೆಗೆ, ಡ್ರಾಫ್ಟ್ ಅಂಚೆ ವರ್ಗಾವಣೆ ತಂತಿ ವರ್ಗಾವಣೆಗಳಿಗೆ 100% 566ರವರೆಗೆ ಹೀಗೆ ಏರಿಕೆಯಾಗಿದೆ. ಸೇವಾ ಶುಲ್ಕಗಳ ದರಗಳನ್ನು ಬ್ಯಾಂಕುಗಳು ಈ ರೀತಿ ಏರಿಸಿವೆ. ಹುಂಡಿಗಳ ಮೇಲೆ ₹1000ವರೆಗೆ ₹5, ₹3000ವರೆಗೆ ₹10, ₹3000ದಿಂದ ₹5000ವರೆಗೆ ₹15, ₹5000ದಿಂದ ₹10,000ವರೆಗೆ ₹30, ₹10,000ದಿಂದ ₹1,00,000ವರೆಗೆ ಪ್ರತಿ ₹1,000ಕ್ಕೆ 4 ತರಗು ವಿಧಿಸಲಾಗುತ್ತಿದೆ. ಚೆಕ್ ವಸೂಲಿ ಶುಲ್ಕ ₹1000ವರೆಗೆ ₹3, ₹1000ರಿಂದ ₹5,000ವರೆಗೆ ₹10, ₹5,000ದಿಂದ $10,000ವರೆಗೆ ₹20, $10,000ದಿಂದ $1,00,000 ಪ್ರತಿ $1,000ಕ್ಕೆ ₹2, $1,00,000ದಿಂದ $2,00,000 ಪ್ರತಿ $1,000ಕ್ಕೆ ₹2, ಕನಿಷ್ಠ ₹250, ಗರಿಷ್ಠ $1,000. ಲೇಖನ ಸಾಮಗ್ರಿ, ಖಾತಾ ಪುಸ್ತಕಗಳು, ಸೇವೆ ಎಲ್ಲದರ ವೆಚ್ಚಗಳು ಅಧಿಕವಾಗಿರುವುದರಿಂದ ಶುಲ್ಕ ಏರಿಕೆ ಅನಿವಾರ್ಯವೆಂಬುದು ಭಾರತೀಯ ಬ್ಯಾಂಕುಗಳ ಸಂಘದ ವಿವರಣೆ. ಚೆಕ್ಕು ಪುಸ್ತಕಗಳನ್ನು ಉಚಿತವಾಗಿ ಹಂಚಲಾಗುವುದಾದರೂ ಹೊಸದಾಗಿ ನೀಡಲಾಗುತ್ತಿರುವ ಕಾಂತೀಯ ಮಸಿ ಸಂಕೇತಯುಕ್ತ ಚೆಕ್ಕು ಪುಸ್ತಕಗಳ ವೆಚ್ಚ ಮಾಮೂಲಿ ಚೆಕ್ಕು ಪುಸ್ತಕಗಳ ವೆಚ್ಚದ 10ರಷ್ಟಾಗುತ್ತದೆ. ಈ ಮೂಲಕ ತೀರುವ ವ್ಯವಸ್ಥೆಯನ್ನು ಗಣಕೀಕರಿಸುವುದರಿಂದ ಸ್ಥಳೀಯ ತೀರುವೆಯ ಕಾಲ 48 ಗಂಟೆಗಳಿಂದ 24 ಗಂಟೆಗಳಿಗೆ ಇಳಿಯುತ್ತದೆ. ಈ ಚೆಕ್ ಪುಸ್ತಕಗಳನ್ನು ಗ್ರಾಹಕರು ವ್ಯರ್ಥ ಮಾಡಬಾರದೆಂಬುದು ಗ್ರಾಹಕರಿಗೆ ಬ್ಯಾಂಕುಗಳ ಕೋರಿಕೆ. ಬ್ಯಾಂಕ್ ಶುಲ್ಕಗಳ ಏರಿಕೆ ತೀರಾ ಕಡಿದೆಂಬ ಟೀಕೆ ತೀವ್ರವಾಗಿಯೇ ಇದೆ. ಆದರೆ ಮೊದಲೇ ಲಾಭ ಕುಗ್ಗುತ್ತಿರುವ ಬ್ಯಾಂಕಿಂಗ್ ವಲಯ ತನ್ನ ಶುಲ್ಕಗಳನ್ನು ವೆಚ್ಚಗಳಿಗೆ ಅನುಗುಣವಾಗಿ ನಿಯತಗೊಳಿಸುವುದು ಅಗತ್ಯವೆಂಬ ವಾದವನ್ನು ತಳ್ಳಿಹಾಕುವಂತಿಲ್ಲ. ಬ್ಯಾಂಕಿಂಗ್ ವ್ಯವಹಾರ ಜನಸಾಮಾನ್ಯರಿಗೆ ಬಲು ದುಬಾರಿ ಎನಿಸದಂತೆ ಬ್ಯಾಂಕುಗಳು ಎಚ್ಚರ ವಹಿಸುವುದಂತೂ ಅತ್ಯಗತ್ಯ. ಸೇವೆಯ ಗುಣಮಟ್ಟವನ್ನು ಏರಿಸಲು ವಿಶೇಷ ಕಾಳಜಿ ವಹಿಸಬೇಕಾಗಿದೆ. ಹಣ ನೀತಿ ಸುಧಾರಣೆ. ದೇಶದ ಹಣ ವ್ಯವಸ್ಥೆಯನ್ನು ಅಧ್ಯಯನ ಮಾಡಿ ಹಣ, ಉದ್ದರಿ ಮತ್ತು ರಾಜಕೋಶೀಯ ನೀತಿಗಳ ಪರಸ್ಪರ ಸಂಬಂಧವನ್ನು ಪರಿಶೀಲಿಸಬೇಕೆಂದು 1982ರಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕಿನಿಂದ ನೇಮಕಗೊಂಡಿದ್ದ ಸುಖಮೋಯ ಚಕ್ರವರ್ತಿ ಸಮಿತಿ ತನ್ನ ವರದಿಯನ್ನು ಕಳೆದ ವರ್ಷದ ಏಪ್ರಿಲ್ ತಿಂಗಳಿನಲ್ಲೇ ಒಪ್ಪಿಸಿತು. ಆ ವರದಿ ಪ್ರಕಟವಾದದ್ದು ಕಳೆದ ನವೆಂಬರ್ನಷ್ಟು ತಡವಾಗಿ. ಇದು ಹೇಗೋ ಇರಲಿ, ಈ ಸಮಿತಿಯ ಕಾಣಿಕೆ ಹಾಗೂ ಶಿಫಾರಸುಗಳು ಅತ್ಯಂತ ಮಹತ್ವಪೂರ್ಣವಾದವು ಎಂಬುದರಲ್ಲಿ ಸಂಶಯವಿಲ್ಲ. ದೇಶದಲ್ಲಿ ಬೆಲೆಗಳ ಸ್ಥಿರತೆ ಸಾಧಿಸಬೇಕಾದರೆ ಹಣ ನೀತಿಗೆ ಪ್ರಧಾನ ಪಾತ್ರ ನೀಡುವುದು ಅಗತ್ಯವೆಂದು ಸಮಿತಿ ಹೇಳಿದೆ. ಸರ್ಕಾರಕ್ಕೆ ರಿಸರ್ವ್ ಬ್ಯಾಂಕ್ ನೀಡಬೇಕಾಗಿರುವ ಉದ್ದರಿಯಿಂದಾಗಿ ಅಸ್ಥಿರ ಪರಿಸ್ಥಿತಿ ಉಂಟಾಗಿದೆ ಎಂಬುದು ಸಮಿತಿಯ ಇನ್ನೊಂದು ಅಭಿಪ್ರಾಯ. ಸರ್ಕಾರ ಹಾಗೂ ರಿಸರ್ವ್ ಬ್ಯಾಂಕಿನ ನಡುವೆ ತಕ್ಕಮಟ್ಟಿನ ಹೊಂದಾಣಿಕೆ, ಸಂಯೋಜನೆ ಅಗತ್ಯವೆಂದು ಅದು ಭಾವಿಸುತ್ತದೆ. ಈಗ ನೀತಿಯನ್ನು ರೂಪಿಸುತ್ತಿರುವುದು ಸರ್ಕಾರ. ಇದಕ್ಕನುಗುಣವಾಗಿ ನಗದು ಮೀಸಲು ಅನುಪಾತವೇ ಮುಂತಾದ ಸಾಧನಗಳ ಮೂಲಕ ಪರಿಸ್ಥಿತಿಯನ್ನು ಹತೋಟಿಗೆ ತರಲು ಯತ್ನಿಸುವುದಷ್ಟೇ ರಿಸರ್ವ್ ಬ್ಯಾಂಕಿನ ಕೆಲಸ. ನೀತಿ ರೂಪಣೆಯಲ್ಲಿ ಅದಕ್ಕೆ ಪಾತ್ರವಿಲ್ಲ. ಇದು ಸರಿಯಲ್ಲ ಎಂದು ಸಮಿತಿ ಹೇಳಿರುವುದು ಗಮನಿಸಬೇಕಾದ ಸಂಗತಿ. ಬಡ್ಡಿ ದರಗಳಿಗೂ ಹಣದುಬ್ಬರದ ದರಕ್ಕೂ ಸಾಂಗತ್ಯ ಏರ್ಪಡಿಸಬೇಕು ಎಂದು ಸುಖಮೋಯ್ ಚಕ್ರವರ್ತಿ ಸಮಿತಿ ಸೂಚಿಸಿದೆ. ಆರ್ಥಿಕ ಬೆಳವಣಿಗೆಗೆ ತಕ್ಕಂತೆ ಹಣದ ಪೂರೈಕೆಯನ್ನು ನಿಯಂತ್ರಿಸಬೇಕು. ಸರ್ಕಾರ ಕೊರತೆ ಆಯವ್ಯಯ ನೀತಿಯನ್ನು ತೊರೆದು ತನ್ನ ಖರ್ಚಿಗೆ ಅಗತ್ಯವಾದ ಹಣವನ್ನು ಮಾರುಕಟ್ಟೆಯಿಂದ ಸಾಲ ಎತ್ತಬೇಕು ಎಂಬುದು ಕೂಡ ಮಹತ್ವದ ಸಲಹೆಯೇ. ಈಚೆಗೆ ಸರ್ಕಾರ ಸಾಲ ಎತ್ತುತ್ತಿರುವ ರೀತಿಯು ಪ್ರಚ್ಛನ್ನ ಕೊರತೆ ಆಯವ್ಯಯವೇ. ಉದಾಹರಣೆಗೆ 1980-85 ಅವಧಿಯಲ್ಲಿ ಸರ್ಕಾರ ಎತ್ತಿದ ಒಟ್ಟು ಸಾಲ
17,400 ಕೋಟಿ. ಇದರಲ್ಲಿ ರೂಪಾಯಿ 5,900 ಕೋಟಿಯನ್ನು ರಿಸರ್ವ್ ಬ್ಯಾಂಕ್ಗೆ ಸಲ್ಲಿಸಬೇಕಾಯಿತು. ಇದು ಸರ್ಕಾರದ ಈ ಅವಧಿಯ ರೂಪಾಯಿ 14,700 ಕೋಟಿಯ ಕೊರತೆ ಬಜೆಟಿನ ಹಣದ ಜೊತೆಗೆ ರಿಸರ್ವ್ ಬ್ಯಾಂಕ್ ಹೊರಬೇಕಾಗಿ ಬಂದ ಹಣ ಎಂದರೆ ಒಟ್ಟು ರೂಪಾಯಿ 20,600 ಕೋಟಿ ಕೊರತೆ ಹಣಕಾಸು ಎನ್ನಬಹುದು. ಸುದೈವದಿಂದ ದೇಶದಲ್ಲಿ ಆಹಾರೋತ್ಪನ್ನ ಹಾಗೂ ಕೈಗಾರಿಕೋತ್ಪನ್ನ ತಕ್ಕಮಟ್ಟಿಗೆ ಅನುಕೂಲವಾಗಿದ್ದರಿಂದ ಹಣದುಬ್ಬರ ಮಿತಿಮೀರಿ ಹೋಗಲಿಲ್ಲ. ಸಾರ್ವಜನಿಕ ಸಾಲಗಳನ್ನು ಹಣದ ರೂಪದಲ್ಲೇ ಪಡೆಯುವ ಕ್ರಮ ಬರಬೇಕು. ಅಪ್ಪಟ ಕೊರತೆ ಆಯವ್ಯಯದ ಪತ್ರವನ್ನು ಪೂರ್ವಭಾವಿಯಾಗಿಯೇ ಸಮಾಲೋಚನೆಯಿಂದ ನಿರ್ಧರಿಸಬೇಕು ಎಂಬ ಸಲಹೆ ಸ್ವಾಗತಾರ್ಹ. ಬ್ಯಾಂಕ್ ಠೇವಣಿಗಳ ಬಡ್ಡಿ ದರಗಳ ನಿರ್ವಹಣೆ, ಸಾಲ ನೀಡಿಕೆಯ ಬಡ್ಡಿ ದರಗಳ ಸಂರಚನೆ ಇವನ್ನೆಲ್ಲ ಸುಖಮೋಯ ಚಕ್ರವರ್ತಿ ಸಮಿತಿ ಟೀಕಿಸಿದೆ. ಈ ವಿಚಾರದಲ್ಲಿ ಅತಿಯಾದ ಕೈವಾಡದಿಂದಾಗಿ ಬಡ್ಡಿ ದರಗಳು ಗಡುಸಾಗಿದೆ. ನಾನಾ ವಲಯಗಳಿಗೆ ಸಹಾಯಧನ ನೀಡುವುದು ಅಗತ್ಯವಾಗಿದೆ. ಬ್ಯಾಂಕುಗಳ ಲಾಭಪ್ರದತೆ ಕುಗ್ಗಿದೆ. ನಿಧಿಗಳನ್ನು ಅತ್ಯಂತ ಉತ್ಪಾದಕ ಮಾರ್ಗದಲ್ಲಿ ತೊಡಗಿಸುವ ವರ್ಗಗಳ ಸಾಲಗಾರರ ಹೊರೆ ಅಧಿಕವಾಗಿದೆ. ಆದ್ದರಿಂದ ಬಡ್ಡಿ ದರಗಳಿಗೆ ಹೊಸ ಸೂತ್ರಗಳನ್ನು ರೂಪಿಸಬೇಕು. ಹಣಕಾಸಿನ ಹಾಗೂ ಪತ್ತಿನ ಸಂಸ್ಥೆಗಳ ಹೊಂದಾವಣೆಯಾಗಬೇಕು. ಗರಿಷ್ಠ ಠೇವಣಿ ದರಕ್ಕೂ ಕನಿಷ್ಠ ಸಾಲ ನೀಡಿಕೆ ದರಕ್ಕೂ ಕೊನೆಯ ಪಕ್ಷ 3% ಹರವು ಇರಬೇಕು. ರಿಯಾಯಿತಿ ಬಡ್ಡಿ ದರದ ಸಾಲಗಳನ್ನು ಆದ್ಯತಾ ವಲಯದ ಕೆಲವೇ ಗುಂಪುಗಳಿಗೆ ಸೀಮಿತಗೊಳಿಸಬೇಕು. ನಗದು ಉದ್ದರಿ ವ್ಯವಸ್ಥೆಯನ್ನು ನಿರುತ್ತೇಜಿಸಬೇಕು. ಸಾಲ ಮತ್ತು ಹುಂಡಿ ವರ್ಗಾವಣೆಯ ಮೂಲಕ ಉದ್ದರಿ ನೀಡುವ ಪದ್ಧತಿ ಬರಬೇಕು. ಇವು ಸಮಿತಿಯ ಕೆಲವು ಮುಖ್ಯ ಸಲಹೆಗಳು. ಸರ್ಕಾರವು, ಬ್ಯಾಂಕುಗಳು, ಹಣ ಪ್ರಾಧಿಕಾರಿಗಳು ಸಮಿತಿಯ ವರದಿಯನ್ನು ಗಂಭೀರವಾಗಿ ಅಧ್ಯಯಿಸಿ ಯುಕ್ತ ಬದಲಾವಣೆಯನ್ನು ಜಾರಿಗೆ ತರಬೇಕು. ನಮಸ್ಕಾರ.